ಮುಖ್ಯಮಂತ್ರಿಗಳ ರಾಜೀನಾಮೆ ಇಷ್ಟ ಇನ್ನೂ ಸಹ ಗೊಂದಲ ಮುಂದುವರೆದಿದೆ. ನಾಳೆ ಟಿಫನ್ ಕರೆದಿದ್ದಾರೆ. ಆ ಇಶ್ಯೂ ತಮ್ಮ ನೀವು ಕಡೆ ಬರೋದು ನಿಮಗೆ ಕೆಲಸ ಇಶ್ಯೂ ಏನೋ ರಾಜೀನಾಮೆ ಕೊಡ್ತಾರಾ ಅಥವಾ ಏನೋ ಬೇರೆ ಏನೋ ಇದೆಯಾ ಸರ್? ಏನಾದ್ರು ಈಗ ನೋಡಿ, ಇದು ಸಣ್ಣ ವಿಚಾರ ಅಲ್ಲ. ಈ ನಿರ್ಣಯಗಳು ತೀರ್ಮಾನಗಳನ್ನು ಕಾಂಗ್ರೆಸ್ ಪಕ್ಷದ ವರಿಷ್ಠರು, ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ನವರು ಅಧಿಕೃತವಾಗಿ ಘೋಷಣೆ ಮಾಡೋವರೆಗೂ ತೀರ್ಮಾನದ ಬಗ್ಗೆ ನಾನಂತೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಸುದೀರ್ಘವಾದಂಥ ರಾಜಕೀಯ ಬದುಕನ್ನು ನೋಡಿದಂಥವ್ರು, ರಾಜ್ಯದ ಮುಖ್ಯಮಂತ್ರಿಗಳಾಗಿ 8 ವರ್ಷ ಕಾರ್ಯನಿರ್ವಹಿಸಿದಂಥವರು, ಅವರ ರಾಜೀನಾಮೆ ವಿಚಾರವನ್ನು ನಾನು ಚರ್ಚೆ ಮಾಡಲಿಕ್ಕೆ ನಾನು ಸಿದ್ಧನಿಲ್ಲ. ಅದರಿಂದ ನಾಳೆ ಅಥವಾ ಯಾವತ್ತು ಮುಂದಿನ ದಿನಗಳಲ್ಲಿ ಏನೇನು ಬೆಳವಣಿಗೆ ಆಗ್ತದೆ, ಅಧಿಕೃತವಾಗಿ ತಮಗೆ ಮಾಹಿತಿ ಸಿಗ್ತದೆ, ಅದರ ಬಗ್ಗೆ ಮಾತ್ರ ನಾವು ಚರ್ಚೆ ಮಾಡ್ತೀವಿ. ಪಕ್ಷದಲ್ಲಿದ್ದಂಥ ಗೊಂದಲ ಅಂತ ಏನು ಹೇಳ್ತಾ ಇದ್ರು, ಗೊಂದಲ ಅಧಿಕಾರ ಹಂಚಿಕೆನ ಅಥವಾ ಬರೀ ಕೇವಲ ಏನು ಅಧಿಕಾರ ಹಸ್ತಾಂತರಣ, ಸಚಿವ ಸಂಪುಟ ಪುನರ್ರಚನೆ ಇದ್ದದ್ದು ವಿಷಯ. ಈಗ ನಿಮ್ಮ ರಾಷ್ಟ್ರೀಯ ವರಿಷ್ಠರ ಚರ್ಚೆ ಮಾಡಿದ್ದಾರೆ. ಇನ್ನೂ ಸಹ ಯಾವುದು ಸ್ಪಷ್ಟತೆ ನಿಮಗೂ ಇಲ್ವಾ? ಅಥವಾ ಅಲ್ಲ, ಹೇಳ್ಬೇಡಿ ಹೇಳಿ ಅಂತಲ್ಲ ಪ್ರಶ್ನೆ. ಕೆಲವು ನಿರ್ಣಯಗಳು, ತೀರ್ಮಾನಗಳನ್ನು ಖಂಡಿತವಾಗಿ ವರಿಷ್ಠರು ತಗೊಂಡಿದ್ದಾರೆ. ಆ ತೀರ್ಮಾನಗಳು, ನಿರ್ಣಯಗಳು ಏನು ಅಂಥೇಳಿ ಅವರೇ ಅಧಿಕೃತವಾಗಿ ಹೇಳಬೇಕೆ ಹೊರತು ನಾನು ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಮತ್ತು ಮುಖ್ಯಮಂತ್ರಿಗಳು ಕೂಡ ಅವರ ತೀರ್ಮಾನ ಏನು, ಯಾವ ರೀತಿ ಅವರ ಮುಂದಿನ ನಡೆ, ಅದನ್ನು ನಾಳೆ ಹೇಳ್ತೀನಿ ಅಂತ ಹೇಳಿದ್ದಾರೆ. ಮಾಧ್ಯಮದವ್ರಿಗೂ ಹೇಳ್ತೀನಿ, ಶಾಸಕರಿಗೂ ಹೇಳ್ತೀನಿ ಅಂತ ಹೇಳುವಂಥ ಮಾತನ್ನು ಇವತ್ತು ನಡೆದಂಥ ಸಭೆಯಲ್ಲಿ ಕೂಡ, ಅಂದರೆ ಎಲ್ಲರೂ ಭೇಟಿ ಮಾಡಲಿಕ್ಕೆ ಬಂದಂಥ ಸಂದರ್ಭದಲ್ಲೂ ಕೂಡ ನಾನೇನು ಇವತ್ತು ಮಾತಾಡೋದಿಲ್ಲ, ನಾಳೆ ಮಾತಾಡ್ತೀನಿ ಅಂತ ಹೇಳಿದ್ರು. ಯಾಕಂದರೆ ಅನೇಕ ಪ್ರಶ್ನೆಗಳನ್ನು ಸಚಿವರು ಮತ್ತು ಶಾಸಕರು ಅವ್ರನ್ನ ಕೇಳಿದಾಗ ಅವರು ಅದನ್ನು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ನಾನು ಇವತ್ತೇನು ಮಾತಾಡೋದಿಲ್ಲ, ನಾಳೆ ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಅದರಿಂದ ನಾವು ನಾಳೆವರೆಗೂ ಕಾಯೋದು ಸೂಕ್ತ. ರಾಜಭವನದ ಸಮಯವನ್ನು ಸಹ ಕೇಳಿರುವಂಥದ್ದು ಸರ್? ಸಮಯವನ್ನು ಕೇಳಿಲ್ಲ. ರಾಜ್ಯಪಾಲರು ಎಷ್ಟೊತ್ತವರೆಗೂ ರಾಜಭವನದಲ್ಲಿ ಇರ್ತಾರೆ ಅಂಥೇಳಿ ಅವರು ಸಚಿವಾಲಯದವರು ಯಾರೋ ಕೇಳಿದ್ದಾರೆ. ಅದಕ್ಕೆ ಅವರು ಏನು ಅಪಾಯಿಂಟ್ಮೆಂಟ್ ತೊಗೊಂಡಿದ್ದಾರೆ ಅಂತಲ್ಲ ಅದರ ಅರ್ಥ. ಆದರೆ ಅದೇನೇ ಇರಲಿ, ಅದೆಲ್ಲದಕ್ಕೂ ಕೂಡ ನಾಳೆ ನಮಗೆ ಸ್ಪಷ್ಟತೆ ಸಿಗ್ತದೆ. ಶಾಸಕರು ರಾಜೀನಾಮೆ ಕೊಡಬೇಡಿ ಅಂತಂದು ಹೇಳ್ತಾ ಇರುವಂಥದ್ದು, ಇನ್ನೊಂದು ಕಡೆ ಸಹಿ ಸಂಗ್ರಹ ಆಗ್ತಾ ಇದೆ ಅನ್ನೋ ಮಾತುಗಳು ಸರ್. ಸಹಿ ಸಂಗ್ರಹ ಆಗ್ತಾ ಇಲ್ಲ ಮತ್ತು ಈ ಥರ ಭಾವನೆಗಳನ್ನು ವ್ಯಕ್ತಪಡಿಸುವಂಥದ್ದು ಸಹಜ. ಈಗಾಗಲೇ ನಾನು ಹೇಳಿದಾಗೆ 8 ವರ್ಷ ಮುಖ್ಯಮಂತ್ರಿಗಳಾಗಿ, ಅನೇಕ ವರ್ಷಗಳ ಕಾಲ ಉಪಮುಖ್ಯಮಂತ್ರಿಗಳಾಗಿ ಸೇವೆ ಸಲ್ಲಿಸಿದವರಿಗೆ ಭಾವನಾತ್ಮಕವಾದಂಥ ಸಂಬಂಧ ಅನೇಕ ಶಾಸಕರ ಜೊತೆ, ಸಚಿವರ ಜೊತೆ ಇರುವಂಥದ್ದು ಸಹಜವಾದಂಥ ವಿಚಾರ. ಅವರವರ ಭಾವನೆಗಳನ್ನು ವ್ಯಕ್ತಪಡಿಸ್ತಾರೆ. ಕೊನೆಯದಾಗಿ ನಾನೇ ಇರ್ಬೋದು, ಈಗ ಕಳೆದ 3 ವರ್ಷದಿಂದ ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ನಾನು ಕೆಲಸ ಮಾಡಿದ್ದೀನಿ. ಅವರ ಕಾನೂನು ಸಲಹೆಗಾರನಾಗಿ ಪ್ರತಿ ಸಂದರ್ಭದಲ್ಲೂ ಅವ್ರ ಜೊತೆಗಿದ್ದೀನಿ. ಈಗ ನನ್ನ ಭಾವನೆಗಳು ಏನೇ ಇರ್ಬೋದು, ಆದರೆ ಪಕ್ಷದ ನಿಲುವು, ಪಕ್ಷದ ನಿರ್ಧಾರ ನಾವೆಲ್ಲರೂ ಕೂಡ ಬದ್ಧರಾಗಿರಬೇಕು ಅಂತ ಹೇಳುವಂಥದ್ದು ಎಲ್ಲರ ಅಭಿಪ್ರಾಯ. ಅದು ಮುಖ್ಯಮಂತ್ರಿಗಳು ಕೂಡ ಅದೇ ಅಭಿಪ್ರಾಯದಲ್ಲಿದ್ದಾರೆ, ಉಪಮುಖ್ಯಮಂತ್ರಿಗಳದ್ದು ಕೂಡ ಅದೇ ಅಭಿಪ್ರಾಯ. ಅದರಿಂದ ವರಿಷ್ಠರ ನಿರ್ಣಯಕ್ಕೆ ಕಾಯೋಣ, ಅವರ ನಿರ್ಣಯಕ್ಕೆ ಬದ್ಧವಾಗಿ ನಾವೆಲ್ಲ ಕೂಡ. ವರಿಷ್ಠರ ನಿರ್ಣಯಕ್ಕೆ ವಿರುದ್ಧದ ನಿರ್ಣಯನ ಅಥವಾ ಸಿದ್ದರಾಮಯ್ಯನವರು ಮುಂದುವರಲಿ ಅಂತ ಅನ್ನೋ ನಿರ್ಣಯನ? ಯಾವ ಥರ ಇದು? ಯಾವ ಭಾವನೆ? ಶಾಸಕರ ಭಾವನೆಗಳಿಗೆ ಮನ್ನಣೆ ಕೊಡ್ತೀರೋ, ವರಿಷ್ಠರ ಭಾವನೆಗೆ ಮನ್ನಣೆ ಕೊಡ್ತೀರೋ? ಭಾವನೆ ಅಂತ ಹೇಳಿದ್ರೆ ಸಂಖ್ಯಾಬಲಕ್ಕೆ ಮನ್ನಣೆ ಕೊಡ್ತೀರೋ? ನೋಡಿ, ಪಕ್ಷ ಅಂತ ಹೇಳಿದ್ರೆ ತಂದೆ ಆದಂಥ ಶಿಷ್ಟಾಚಾರ ಇರ್ತದೆ, ಶಿಸ್ತಿರ್ತದೆ, ಅದಕ್ಕೆ ಒಂದು ಸ್ಟ್ರಕ್ಚರ್ ಅನ್ನೋದು ಇರ್ತದೆ. ಅದನ್ನು ಎಲ್ಲರೂ ಬದ್ಧವಾಗಿ ನಾವು ಕೆಲಸ ಮಾಡಬೇಕು. ಭಾವನೆಗಳು ಅಂತ ಹೇಳ್ದ ಅಂದರೆ ಅವರು ರಾಜಕೀಯವಾದಂಥ ಭಾವನೆಗಳಲ್ಲ, ಅವ್ರ ವ್ಯಕ್ತಿತ್ವ ಸಂಬಂಧಗಳಿರ್ತದೆ. ಅವರ ಭಾವನೆಗಳಂದರೆ ಎಮೋಷನ್ಸ್ ಬಗ್ಗೆ ಹೇಳ್ತಾ ಇದ್ದೀನಿ ನಾನು. ಅದನ್ನು ವ್ಯಕ್ತಪಡಿಸ್ತಾರೆ ಬಂದಾಗ, ಅದನ್ನು ನಾವು ಚರ್ಚೆ ಕೊಡಬೇಡಿ ಅನ್ನೋ ಭಾವನೆನೇ ಸರ್? ಹಾಗೆಲ್ಲ ಇವೆ. ಈಗ ಆಯಿತು, ರಾಜೀನಾಮೆ ಕೊಡಿ ಅನ್ನೋಕ್ಕಾಗುತ್ತೆ ಯಾರು ಬಂದು? ಸೊ ಅರ್ಥ ಮಾಡ್ಕೊಳ್ಳಿ, ಚರ್ಚೆ ಮಾಡಿದಾಗ ಅನೇಕ ಮಾತುಗಳಾಗ್ತದೆ. ಕೊನೆಯದಾಗಿ ನಿರ್ಣಯ ಯಾರು ಮಾಡಬೇಕಾಗಿರೋದು? ಹೈಕಮಾಂಡ್ ನಿರ್ಧಾರ ಮಾಡ್ತಾರೆ, ಮುಖ್ಯಮಂತ್ರಿಗಳು ನಿರ್ಧಾರ ಮಾಡ್ತಾರೆ. ಅದಕ್ಕೆ ನಾವೆಲ್ಲ ಕೂಡ ಬದ್ಧ. ಒಟ್ಟು ನಿನ್ನೆ ಹೈಕಮಾಂಡ್ ನಿರ್ಧಾರ ಇನ್ನೂ ಆಗಿಲ್ಲ. ಸಿದ್ದರಾಮಯ್ಯ ನಿರ್ಧಾರದ ಮೇಲೆ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ. ಹೈಕಮಾಂಡ್ ನಿರ್ಧಾರ ಅಧಿಕೃತವಾಗಿ ಇನ್ನೂ ಅವರು ಪ್ರಕಟಿಸಲಿಲ್ಲ. ಅವ್ರು ಪ್ರಕಟಿಸೋಕ್ಕೆ ಕಾಯ. ಓಕೆ ಸರ್, ನೋಡ ಸರ್, ನಾಳೆ ಇನ್ನೂ 24 ಅವರ್ಸ್ ಇದೆ. ಆ ಸಸ್ಪೆನ್ಸನ್ನು ಯಾವ ಥರ ಉಳಿಸ್ಕೋತೀರ ನೀವು ಅಂತ? ಸಸ್ಪೆನ್ಸ್ ನಿಮಗೆ ಅಲ್ಲ, ಸಸ್ಪೆನ್ಸ್ ಏನು ಎಲ್ಲಿದ್ರಿಗೆ ಉಳಿಸ್ಕೊಳಕ್ಕಾಗತ್ತೆ ನೋಡೋಣ.